ನಮಸ್ಕಾರ. ಜೇಮ್ಸ್ ಕ್ಲಿಯರ್ ಅವರ್ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಅದ್ಭುತ ಪುಸ್ತಕದ ಬಗ್ಗೆ ಇವತ್ತು ಮಾತಾಡೋಣ. ಹೇಗೆ ಸಣ್ಣ ಸಣ್ಣ ಅಳುರೂಪಿ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ದೊಡ್ಡ ನಂಬಲಾಗದ ಬದಲಾವಣೆಗಳನ್ನ ತರಬಲ್ಲವು. ಬನ್ನಿ, ಈ ಕುತೂಹಲಕಾರಿ ವಿಷಯದ ಒಳಗಿಳಿದು ನೋಡೋಣ. ಈ ಒಂದು ಮಾತು ಇದು ನಾವು ಯೋಚನೆ ಮಾಡೋ ರೀತಿಗೆ ಒಂದು ದೊಡ್ಡ ಸವಾಲು ಹಾಕುತ್ತೆ ಅಲ್ವಾ? ನಾವು ಯಾವಾಗಲೂ ದೊಡ್ಡ ದೊಡ್ಡ ಗೋಲ್ಸ್ ಬಗ್ಗೆ ಮಾತಾಡ್ತೀವಿ. ಆದರೆ ಜೇಮ್ಸ್ ಕ್ಲಿಯರ್ ಹೇಳೋದೇನು ಅಂದರೆ, ನಿಜವಾದ ಯಶಸ್ಸಿರೋದು ಗುರಿಗಳಲ್ಲಿ ಅಲ್ಲ, ಬದಲಿಗೆ ಪ್ರತಿದಿನ ನಾವು ಅನುಸರಿಸೋ ಸಣ್ಣ ಸಣ್ಣ ಸಿಸ್ಟಮ್ಗಳಲ್ಲಿ. ಈ ಸಿಸ್ಟಮ್ಗಳೇ ನಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡೋಗೋದು. ಬ್ರಿಟಿಷ್ ಸೈಕ್ಲಿಂಗ್ ತಂಡದ ಕಥೆ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಒಂದು ಕಾಲದಲ್ಲಿ ತುಂಬಾನೇ ಸಾಧಾರಣವಾಗಿದ್ದ ಈ ತಂಡ ಇದ್ದಕ್ಕಿದ್ದ ಹಾಗೆ ಜಗತ್ತಿನ ಬೆಸ್ಟ್ ಟೀಮ್ ಆಗಿ ಬದಲಾಗಿದ್ದ ಹೇಗೆ? ಉತ್ತರ ತುಂಬಾ ಸಿಂಪಲ್. ಅಂಚಿನ ಲಾಭಗಳ ಒಟ್ಟುಗೂಡಿಸುವಿಕೆ. ಅಂದ್ರೆ ಅವರು ಸೈಕಲ್ ಸೀಟ್, ಟೈರ್, ಆಟಗಾರರು ಬಳಸೋ ಮಸಾಜ್ ಆಯಿಲ್, ಹೀಗೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೇವಲ 1% ಸುಧಾರಣೆ ಮಾಡಿದ್ರು. ಈ ಎಲ್ಲ ಸಣ್ಣ ಸಣ್ಣ ಬದಲಾವಣೆಗಳು ಒಟ್ಟಿಗೆ ಸೇರಿ ಅವರನ್ನ ಗೆಲುವಿನ ದಡ ಮುಟ್ಟಿಸಿತು. ಸರಿ, ಹಾಗಾದ್ರೆ ಈ ರೀತಿಯ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ತರೋದು ಹೇಗೆ? ಈ ವಿಶ್ಲೇಷಣೆಯಲ್ಲಿ ನಾವು 1% ನಿಯಮದಿಂದ ಶುರು ಮಾಡಿ ಅಭ್ಯಾಸಗಳನ್ನ ರೂಪಿಸೋಕಿರೋ 4 ಪ್ರಮುಖ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಕೊನೆಗೆ ಅವುಗಳನ್ನ ದೀರ್ಘಕಾಲ ಹೇಗೆ ಮುಂದುವರಿಸಿಕೊಂಡು ಹೋಗೋದು ಅಂತಾನೂ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ತತ್ವ 1% ನಿಯಮ. ನಾವು ಯಾವಾಗಲೂ ದೊಡ್ಡ ಬದಲಾವಣೆ ಆಗ್ಲಿ ಅಂತ ಕಾಯ್ತೀವಿ, ಆದರೆ ನಿಜವಾದ ಶಕ್ತಿ ಅಡಗಿರೋದು ಪ್ರತಿದಿನ ನಾವು ಮಾಡುವ ಸಣ್ಣ ಸ್ಥಿರವಾದ ಪ್ರಯತ್ನಗಳಲ್ಲಿ. ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಮೂಲ ಸಾರವೇ ಇದು. ಇದನ್ನು ಒಂದು ಸಿಂಪಲ್ ಲೆಕ್ಕದಲ್ಲಿ ನೋಡೋಣ ಬನ್ನಿ. ಪ್ರತಿದಿನ ಕೇವಲ 1% ಅಷ್ಟೇ ಉತ್ತಮರಾದ್ರೆ 1 ವರ್ಷದ ಕೊನೆಗೆ ಏನಾಗಬಹುದು? ಉತ್ತರ ನೋಡಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ನೋಡಿದ್ರ, ವರ್ಷದ ಕೊನೆಗೆ ಸುಮಾರು 38 ಪಟ್ಟು ಉತ್ತಮವಾಗಿರ್ತೇವೆ. ಇದು ಬ್ಯಾಂಕಲ್ಲಿ ಚಕ್ರಬಡ್ಡಿ ಕೆಲಸ ಮಾಡ್ತಲ್ಲ, ಟೀಕ್ ಹಾಗೆ ನಮ್ಮ ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಕಾಲ ಕಳೆದಂತೆ ಒಟ್ಟಾಗಿ ಸೇರಿ ನಾವು ಊಹಿಸಲು ಆಗದಂಥ ಫಲಿತಾಂಶಗಳನ್ನು ಕೊಡ್ತವೆ. ಆದರೆ ಶುರುವಿನಲ್ಲಿ ರಿಸಲ್ಟ್ ಕಾಣದೇ ಇದ್ದಾಗ ನಿರಾಸೆ ಆಗೋದು ತುಂಬಾ ಸಹಜ. ಇದನ್ನ ಲೇಖಕರು ಸುಪ್ತ ಸಾಮರ್ಥ್ಯದ ಪ್ರಸ್ಥಭೂಮಿ ಅಂತ ಕರೀತಾರೆ. ನೋಡಿ, ಒಂದು ಐಸ್ ಕ್ಯೂಬ್ ಕರಗೋಕೆ 32 ಡಿಗ್ರಿ ತಲುಪಲೇಬೇಕು. 31 ಡಿಗ್ರಿವರೆಗೂ ಕೊಟ್ಟ ಶಾಖ ವೇಸ್ಟ್ ಆಗಲ್ಲ. ಅದೇ ರೀತಿ ನಮ್ಮ ಪ್ರಯತ್ನಗಳು ಕೂಡ ವ್ಯರ್ಥ ಆಗಲ್ಲ. ಅವು ಶೇಖರಣೆ ಆಗ್ತಾ ಇರುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಫಲಿತಾಂಶ ಕೊಟ್ಟೇ ಕೊಡುತ್ತೆ. ಹಾಗಾದರೆ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನ ನಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಳ್ಳೋದು ಹೇಗೆ? ಅದಕ್ಕಾಗಿ ಜೇಮ್ಸ್ ಕ್ಲಿಯರ್ 4 ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ನಿಯಮಗಳನ್ನ ಕೊಟ್ಟಿದ್ದಾರೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ನಿಯಮ, ಅದನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿ. ನಮ್ಮ ಹೆಚ್ಚಿನ ಕೆಟ್ಟ ಅಭ್ಯಾಸಗಳು ನಮ್ಮ ಅರಿವಿಗೇ ಬಾರದೆ ಆಟೋಮ್ಯಾಟಿಕ್ ಆಗಿ ನಡೀತಿರುತ್ತಲ್ವಾ? ಸೊ ಒಂದು ಒಳ್ಳೆ ಅಭ್ಯಾಸ ಶುರು ಮಾಡಕ್ಕೆ ಅದನ್ನ ನಮ್ಮ ಕಣ್ಣಿಗೆ ಬೀಳೋ ಹಾಗೆ ಸ್ಪಷ್ಟವಾಗಿ ಕಾಣುವಂತೆ ಮಾಡೋದು ಫಸ್ಟ್ ಸ್ಟೆಪ್. ಉದಾಹರಣೆಗೆ ಜಪಾನ್ನ ರೈಲು ಚಾಲಕರ ಪಾಯಿಂಟಿಂಗ್ ಆ್ಯಂಡ್ ಕಾಲಿಂಗ್ ತಂತ್ರವನ್ನೇ ನೋಡಿ. ಅವರು ಪ್ರತಿಯೊಂದು ಸಿಗ್ನಲ್ ಕಡೆ ಬೆರಳು ತೋರಿಸಿ ಅದರ ಸ್ಥಿತಿಯನ್ನ ಗಟ್ಟಿಯಾಗಿ ಹೇಳ್ತಾರೆ. ಇದರಿಂದ ಅವರ ಗಮನ ಹೆಚ್ಚಾಗಿ ತಪ್ಪುಗಳು ಸುಮಾರು 85% ಕಡಿಮೆ ಆಗುತ್ತಂತೆ. ಇದೇ ರೀತಿ ವ್ಯಾಯಾಮ ಮಾಡಬೇಕು ಅಂದ್ರೆ ವ್ಯಾಯಾಮದ ಬಟ್ಟೆಗಳನ್ನ ಕಣ್ಣಿಗೆ ಕಾಣೋ ಹಾಗೆ ಇಟ್ರೆ ಅದನ್ನ ಮಾಡುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಎರಡನೇ ನಿಯಮ, ಅದನ್ನು ಆಕರ್ಷಕವಾಗಿಸಿ. ನಮ್ಮ ಮೆದುಳು ಯಾವಾಗಲೂ ಪ್ರತಿಫಲವನ್ನು ಬಯಸುತ್ತೆ. ಒಂದು ಅಭ್ಯಾಸವನ್ನು ನಾವು ಆಕರ್ಷಕ ಮಾಡಿದ್ರೆ, ಅಂದ್ರೆ ಅದರಿಂದ ಸಿಗುವ ಖುಷಿಯನ್ನ ಜಾಸ್ತಿ ಮಾಡಿದ್ರೆ, ಅದನ್ನ ಮತ್ತೆ ಮತ್ತೆ ಮಾಡಕ್ಕೆ ಪ್ರೇರಣೆ ಸಿಗುತ್ತೆ. ಚೆಸ್ ಆಟದ ದಂತಕಥೆಗಳಾದ ಪೋಲ್ಗಾರ್ ಸಹೋದರಿಯರ ಕಥೆ ಇದಕ್ಕೊಂದು ಬೆಸ್ಟ್ ಉದಾಹರಣೆ. ಅವರ ಮನೆಯಲ್ಲಿ ಚೆಸ್ ಆಡೋದು ಒಂದು ದೊಡ್ಡ ಸಂಭ್ರಮದ ವಿಷಯವಾಗಿತ್ತು. ಅದಕ್ಕೆ ಪ್ರಶಂಸೆ, ಗೌರವ ಎಲ್ಲ ಸಿಗ್ತಿತ್ತು. ಹಾಗಾಗಿ ಚೆಸ್ ಅವರಿಗೆ ಬರೀ ಒಂದು ಆಟ ಆಗಿರಲಿಲ್ಲ, ಅದೊಂದು ಅತ್ಯಂತ ಆಕರ್ಷಕ ಚಟುವಟಿಕೆಯಾಗಿತ್ತು. ನಮ್ಮ ಸುತ್ತಮುತ್ತಲಿನ ಜನ ಒಂದು ಅಭ್ಯಾಸವನ್ನ ಹೊಗಳಿದ್ರೆ ಅದು ನಮಗೂ ಆಕರ್ಷಕವಾಗಿ ಕಾಣಿಸುತ್ತೆ. ಮೂರನೆಯ ನಿಯಮ, ಅದನ್ನು ಸುಲಭವಾಗಿಸಿ. ಒಪ್ಕೊಳ್ಳೋಣ, ನಮ್ಮೆಲ್ಲರಲ್ಲೂ ಒಂದು ಸಣ್ಣ ಸೋಮಾರಿತನ ಇರುತ್ತೆ. ನಾವು ಯಾವಾಗಲೂ ಸುಲಭದ ದಾರಿಯನ್ನೇ ಹುಡುಕ್ತೀವಿ. ಹಾಗಾಗಿ ಒಂದು ಒಳ್ಳೆ ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕಾದ್ರೆ ಅದನ್ನ ಮಾಡೋಕಿರೋ ಅಡೆತಡೆಗಳನ್ನ ಕಡಿಮೆ ಮಾಡಿ ಸಾಧ್ಯವಾದಷ್ಟು ಸುಲಭ ಮಾಡಬೇಕು. ಫೋಟೋಗ್ರಫಿ ಕ್ಲಾಸ್ನ ಈ ಪ್ರಯೋಗ ನೋಡಿ. ಗುಣಮಟ್ಟದ ಗುಂಪಿನವರು ಪರ್ಫೆಕ್ಟ್ ಫೋಟೋಗಾಗಿ ಯೋಚನೆ ಮಾಡ್ತಾನೇ ಇದ್ರು. ಆದರೆ ಪ್ರಮಾಣದ ಗುಂಪಿನವರು 100 ಫೋಟೋಗಳನ್ನ ಕ್ಲಿಕ್ಕಿಸಿ ತಮ್ಮ ತಪ್ಪುಗಳಿಂದ ಕಲಿತಾ ಹೋದ್ರು. ಕೊನೆಗೇನಾಯ್ತು ಗೊತ್ತಾ? ಎಲ್ಲ ಬೆಸ್ಟ್ ಫೋಟೋಗಳನ್ನ ತೆಗೆದಿದ್ದು ಪ್ರಮಾಣದ ಗುಂಪಿನವರೇ. ಇದರ ಅರ್ಥ, ಪರ್ಫೆಕ್ಷನ್ಗಾಗಿ ಕಾಯಬೇಡಿ, ಕೆಲ್ಸ ಶುರು ಮಾಡಿ. ಪುನರಾವರ್ತನೆಯೇ ಯಶಸ್ಸಿನ ದಾರಿ. ಇದನ್ನ ಪ್ರಾಕ್ಟೀಸ್ ಮಾಡೋಕೆ 2 ನಿಮಿಷದ ನಿಯಮ ಅಂತ ಒಂದು ಅದ್ಭುತ ಟೆಕ್ನಿಕ್ ಇದೆ.
ಯಾವುದೇ ಹೊಸ ಅಭ್ಯಾಸ ಶುರು ಮಾಡುವಾಗ ಅದು 2 ನಿಮಿಷದಲ್ಲಿ ಮುಗಿಯೋ ಹಾಗೆ ಚಿಕ್ಕದಾಗಿರ್ಲಿ. ಪ್ರತಿದಿನ ಓದಬೇಕು ಅನ್ನೋ ಬದಲು ಪ್ರತಿದಿನ 1 ಪೇಜ್ ಓದಬೇಕು ಅಂತ ಶುರು ಮಾಡಿ. ಶುರು ಮಾಡೋದು ಸುಲಭ ಆದ್ರೆ ಮುಂದುವರ್ಸೋದು ತಾನಾಗಿ ಸುಲಭ ಆಗತ್ತೆ. ಮತ್ತು ಕೊನೆಯದಾಗಿ 4ನೇ ನಿಯಮ, ಅದನ್ನು ತೃಪ್ತಿಕರವಾಗಿಸಿ. ಒಂದು ಅಭ್ಯಾಸವನ್ನ ಮತ್ತೆ ಮತ್ತೆ ಮಾಡಬೇಕು ಅಂದ್ರೆ ಅದನ್ನ ಮಾಡಿದ ತಕ್ಷಣ ನಮಗೆ ಏನಾದರೂ ಒಂದು ಸಣ್ಣ ಪ್ರತಿಫಲ ಅಥವಾ ತೃಪ್ತಿ ಸಿಗಬೇಕು. ನಮ್ಮ ಮೆದುಳು ವಾಹ್, ಇದು ಚೆನ್ನಾಗಿದೆ, ಇದನ್ನ ಮತ್ತೆ ಮಾಡೋಣ ಅಂತ ಹೇಳಬೇಕು. ಪೇಪರ್ ಕ್ಲಿಪ್ ತಂತ್ರ ಅನ್ನೋ ಈ ಐಡಿಯಾ ನೋಡಿ. ಒಬ್ಬ ಸೇಲ್ಸ್ಮ್ಯಾನ್ ಪ್ರತಿ ಸೇಲ್ಸ್ ಕಾಲ್ ಮುಗಿದ ಮೇಲೂ ಒಂದು ಪೇಪರ್ ಕ್ಲಿಪ್ಪನ್ನ ಒಂದು ಜಾರ್ನಿಂದ ಇನ್ನೊಂದಕ್ಕೆ ಹಾಕ್ತಿದ್ದ. ದಿನದ ಕೊನೆಗೆ ಆ ಕ್ಲಿಪ್ಗಳಿಂದ ತುಂಬಿದ ಜಾರ್ ನೋಡ್ದಾಗ ಸಿಗುವ ಸಣ್ಣ ಗೆಲುವಿನ ಅನುಭವ ಇದೆಯಲ್ಲ, ಅದೇ ಅವನಿಗೆ ತಕ್ಷಣದ ತೃಪ್ತಿ ಕೊಟ್ಟು ಆ ಅಭ್ಯಾಸವನ್ನ ಮುಂದುವರಿಸೋಕೆ ಪ್ರೇರಣೆ ನೀಡ್ತಿತ್ತು. ಸರಿ, ಈ 4 ನಿಯಮಗಳನ್ನ ಬಳಸಿ ಅಭ್ಯಾಸಗಳನ್ನ ಶುರು ಮಾಡೋದು ಒಂದು ಹಂತ. ಆದ್ರೆ ಅವನ ಜೀವನ ಪೂರ್ತಿ ಉಳಿಸ್ಕೊಳ್ಳೋದು ಹೇಗೆ? ಪಾಂಡಿತ್ಯದ ಹಿಂದಿರೋ ನಿಜವಾದ ಸತ್ಯತರಿ ಏನು? ಈ ಮಾತು ಕಠೋರವಾದ ಸತ್ಯವನ್ನ ಹೇಳುತ್ತೆ. ಯಶಸ್ವಿ ಜನರಿಗೂ ನಮಗೂ ಇರೋ ವ್ಯತ್ಯಾಸ ಪ್ರೇರಣೆ ಅಲ್ಲ. ಅವರಿಗೂ ಬೇಸರ ಆಗತ್ತೆ, ಅವರಿಗೂ ಆಸಕ್ತಿ ಕಡಿಮೆ ಆಗತ್ತೆ. ಆದ್ರೆ ಅವರಿಗೆ ಬೇಸರವಾದರೂ ಅವರು ತಮ್ಮ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಪ್ರತಿದಿನ ತಪ್ಪದೆ ತಮ್ಮ ಕೆಲಸವನ್ನ ಮಾಡ್ತಾರೆ. ಇದೇ ಪಾಂಡಿತ್ಯದ ರಹಸ್ಯ. ಹಾಗಾಗಿ ಈ ಒಂದು ಕೊನೆಯ ನಿಯಮವನ್ನ ಯಾವತ್ತೂ ಮರಿಬಾರ್ದು. 2 ಬಾರಿ ತಪ್ಪಿಸಬೇಡಿ. ಮನುಷ್ಯರಾದ್ಮೇಲೆ ಒಮ್ಮೊಮ್ಮೆ ತಪ್ಪು ಮಾಡೋದು ಸಹಜ. ಒಂದು ದಿನ ವ್ಯಾಯಾಮ ಮಾಡೋಕೆ ಆಗ್ಲಿಲ್ವಾ? ಪರವಾಗಿಲ್ಲ. ಆದ್ರೆ ಸತತವಾಗಿ 2ನೇ ದಿನ ಮಾತ್ರ ತಪ್ಪಿಸಬೇಡಿ. ಯಾಕಂದ್ರೆ ಒಮ್ಮೆ ತಪ್ಪಿಸೋದು ಅಪಘಾತ, 2 ಬಾರಿ ತಪ್ಪಿಸೋದು ಒಂದು ಹೊಸ ಕೆಟ್ಟ ಅಭ್ಯಾಸದ ಆರಂಭ. ಹಾಗಾದ್ರೆ ಈಗ ಪ್ರಶ್ನೆ ನಮ್ಗೆ ನಾವೇ ಕೇಳ್ಕೊಳ್ಬೇಕಾದದ್ದು. ಫಲಿತಾಂಶಗಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಸರಿಯಾದ ಸಿಸ್ಟಮ್ ರೂಪಿಸೋದರ ಮೇಲೆ ಗಮನ ಹರಿಸೋಣ. ಇವತ್ತಿನಿಂದ ನಮ್ಮ ಜೀವನವನ್ನ 1% ಉತ್ತಮಗೊಳಿಸಲು ಯಾವ ಒಂದು ಸಣ್ಣ ಅನುರೂಪಿ ಅಭ್ಯಾಸವನ್ನು ಶುರು ಮಾಡಬಹುದು? ಯೋಚನೆ ಮಾಡಿ, ಉತ್ತರ ನಮ್ಮಲ್ಲೇ ಇದೆ.